ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ಲಾಗ್ಸ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ ಅಮಾವಾಸ್ಯೆ ಇದೆ. ಇವತ್ತು ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗನ್ನು. ಇನ್ನು ಮಂಡೇ ವ್ಲಾಗ್ ಮಾಡಲಿಲ್ಲ. ಮಂಡೇನೂ ಪೂಜೆ ಇತ್ತು. ಮಾಸ ಶಿವರಾತ್ರಿ ಅಲ್ವಾ, ಇದು ಎಷ್ಟೋ ವರ್ಷಗಳಿಗೊಂದು ಸಾರಿ ಈ ಥರ ದಿನ ಬರೋದಂತೆ. ಹಂಗಾಗಿ ನಾನು ನಮ್ಮೂರಲ್ಲೇ ಇರೋ ಈಶ್ವರನ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೆ. ಅದನ್ನೇನು ವಿಡಿಯೋ ಮಾಡಲಿಲ್ಲ. ನಾನು ಮಂಗಳವಾರದಿಂದ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ ಜೊತೆಗೆ ಅಮಾವಾಸ್ಯೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಅಮಾವಾಸ್ಯೆ, ಹುಣ್ಣಿಮೆ ಬಂದರೆ ತುಂಬ ಒಳ್ಳೆಯದು, ತುಂಬ ಶಕ್ತಿಶಾಲಿ ದಿನ ಅಂತ ಹೇಳ್ತಾರೆ. ಪ್ರತಿದಿನ ಪೂಜೆ ಮಾಡಿಲ್ಲ ಅಂದರೂ ಅಮಾವಾಸ್ಯೆ ಹುಣ್ಣಿಮೆಗೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದಾಗುತ್ತಂತೆ. ಪ್ರತಿದಿನ ಮಾಡೋದಕ್ಕೂ ಈ ಒಂದಿನ ಪೂಜೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾರೆ. ಪ್ರತಿದಿನ ಪೂಜೆ ಮಾಡಿಲ್ಲ ಅಂದರೂ ಇಂಥ ದಿನಗಳಲ್ಲಿ, ಅಂದರೆ ಸ್ಪೆಷಲ್ ಡೇಸಲ್ಲಿ, ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ ಈ ಥರ ದಿನಗಳು ಬರುತ್ತಲ್ವ, ಆ ದಿನದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತಂತೆ. ನಾನು ಹಂಗಾಗಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಪೂಜೆನ ಮಾಡ್ತೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀನಿ. ನಮ್ಮೂರ ಪಕ್ಕನೇ ಇರೋ ಪಟಾಲಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ನಮ್ಮ ಮನೆಯವರಿಬ್ಬರು ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಟಿಫನ್ನು ಮಾಡಿದ್ದೀನಿ. ರವೆ ರೊಟ್ಟಿ ಮಾಡಿ ಚಟ್ನಿ ಮಾಡಿದೆ ಇವತ್ತು ಫ್ರೆಂಡ್ಸ್. ಅದನ್ನೇನು ವಿಡಿಯೋ ಮಾಡಲಿಲ್ಲ. ಹಂಗಾಗಿ ಪೂಜೆ ಮಾಡಿ ಈಗ ಹೋಗೋಣ ಅಂತ ಮನೇಲಿ ಫಸ್ಟ್ ಪೂಜೆನ ಮಾಡ್ತಾಯಿದ್ದೀನಿ. ಇವತ್ತು ಪಟಾಲಮ್ಮನಿಗೆ ಬೆಲ್ಲದ ದೀಪ ಹಚ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸಂಕಲ್ಪ ಅಂತ ಏನೂ ಇಲ್ಲ. ನಾನು ಯಾವಾಗಲಾದರೂ ಈ ಥರ ಹುಣ್ಣಿಮೆ ಅಮಾವಾಸ್ಯೆ ದಿನ ಏನಾದರೂ ಒಂದು ದೀಪ ಹಚ್ತೀನಿ ಅಷ್ಟೇ. ಸಂಕಲ್ಪ ಮಾಡಿಕೊಂಡು ಅಂತ ಏನೂ ಇಲ್ಲ. ಏನೋ ಎಲ್ಲ ಒಳ್ಳೆಯದಾಗಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ದೀಪನ ಹಚ್ತೀನಿ. ಇನ್ನು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಹೋಗಿ ಬಂದುಬಿಡೋಣ ಅಂತ ಬೇಗ ಎಲ್ಲ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡಬೇಕು ಇಷ್ಟೊತ್ತಿಗೆ ಓಪನ್ ಆಗಿರ್ತೋ ಇಲ್ವೋ. ಮೋಸ್ಟ್ಲಿ ಅಲ್ಲಿ ಇಷ್ಟು ಬೇಗ ಓಪನ್ ಆಗೋಲ್ಲ. ಮಧ್ಯಾಹ್ನ 12 ಗಂಟೆವರೆಗೂ ರಾಹುಕಾಲ ಏನೋ ಇದೆ. 12 ಗಂಟೆ ಮೇಲೆ ಅನಿಸುತ್ತೆ ಓಪನ್ ಆಗೋದು. ನೋಡೋಣ, ಓಪನ್ ಆಗಿದ್ರೆ ದರ್ಶನ ಮಾಡಿಕೊಂಡು ಬರೋದು. ಇಲ್ಲ ಅಂದರೆ ಅಲ್ಲಿ ನವಗ್ರಹ ಇದೆ ಮತ್ತು ಗರುಡಗಂಬ ಎಲ್ಲ ಇರುತ್ತಲ್ವ, ಅಲ್ಲೇ ದೀಪ ಹಚ್ತಾ ಇರ್ತಾರೆ. ಬೇಗ ಬಂದವರು ಅಲ್ಲಿ ಹಚ್ಬಿಟ್ಟು ಹೋಗ್ತಾರೆ. ನಾನು ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪೂಜೆ ಎಲ್ಲ ಮಾಡಿ ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಬೆಲ್ಲದ ಅಲ್ಲಿ ದೀಪ ಮಾಡೋಣ ಅಂತ ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮನೆಯಲ್ಲೂ ತುಪ್ಪದ ದೀಪ ಬೆಳಗೋಣ ಅಂತ ತುಪ್ಪದಲ್ಲಿ ದೀಪ ಎಲ್ಲ ಬೆಳಗಿ ಅಲ್ಲಿಗೂ ರೆಡಿ ಮಾಡಿಕೊಂಡು ಹೊರಟ್ವಿ. ಬಂದ್ವಿ ದೇವಸ್ಥಾನದ ಹತ್ರ. ಇಲ್ಲಿ ಪವಿತ್ರ ಬಂಧನ ಸೀರಿಯಲ್ಲು ಶೂಟ್ ಮಾಡ್ತಿದ್ರು ನೋಡಿ. ಬಿಗ್ ಬಾಸ್ ಸೂರಜ್ ಇಲ್ಲಿದ್ದರು. ನಾವು ಮಾತಾಡ್ಸೋಣ ಅಂತ ಅಂದ್ಕೊಂಡ್ವಿ. ಮಾತಾಡ್ತಿದ್ರು ಅವರು. ನಾವು ಮಾತಾಡ್ದೆ ಹೊರಟೋದ್ವಿ ಒಳಗಡೆ. ಅವರು ನೋಡಿದ್ರು, ಮುಖ ನೋಡ್ತಿದ್ರು. ನನಗೇನೋ ಒಂಥರ ನಮ್ಮ ಮನೆಯವರು ಫೋಟೋ ತೆಗೆಸ್ಕೊಳ್ಳಿ ಅಂತ ಅಂದರು. ನಾನೇನು ತೆಗೆಸ್ಕೊಳ್ಳಿಲ್ಲ. ಮತ್ತೆ ಒಳಗಡೆ ಬಂದರು ಅವರು. ಆಗ ಫೋಟೋ ತೆಗೆಸ್ಕೊಂಡು ಮಾತಾಡ್ತಿದ್ವಿ. ಚೆನ್ನಾಗಿ ಮಾತಾಡಿದ್ರು ಅವರು. ಮತ್ತು ಫುಲ್ಲು ಪವಿತ್ರ ಬಂಧನ ಟೀಮ್ ಎಲ್ಲ ಇತ್ತು. ನಾವಿನ್ಯಾರೂ ಮಾತಾಡ್ಸೋದಕ್ಕೆ ಹೋಗಿಲ್ಲ. ವಿಲನ್ ಪಾರ್ಟ್ ಮಾಡೋರು, ಅವರು ಸೂರಜ್ ಅವರಮ್ಮ, ಅವರೆಲ್ಲ ಅವ್ರನ್ನ ಎಲ್ಲ ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ಅವರು. ಅವ್ರ ಸೀರಿಯಲಲ್ಲಿ ಅಂದರೆ ಟಿ ವಿಲಿ ನೋಡೋದಕ್ಕೆ ಸ್ವಲ್ಪ ಏಜ್ ಆಗಿರೋರ ಥರ ಕಾಣ್ತಾರೆ. ರಿಯಲಾಗಿ ನೋಡೋದಕ್ಕೆ ತುಂಬ ಯಂಗಾಗಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾರೆ ಅವರು. ಸೀರಿಯಲ್ಗಿಂತೂ ರಿಯಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾರೆ. ಎಲ್ಲರೂ ಅಷ್ಟೇ. ಆ ಪವಿತ್ರ ಪಾರ್ಟ್ ಮಾಡಿರೋರು ಅಷ್ಟೇ. ಅವರು ರಿಯಲಾಗಿ ತುಂಬ ಚೆನ್ನಾಗಿ ಕಾಣ್ತಾರೆ. ಸೀರಿಯಲ್ಗಿಂತ ರಿಯಲಾಗಿ ಚೆನ್ನಾಗಿ ಕಾಣ್ತಾರೆ. ನೋಡಿ ಇವರು ವಿಲನ್ ಹೋಗ್ತಿದ್ದಾರಲ್ವ, ಅವರು ಅಷ್ಟೇ. ಎಲ್ಲರೂ ಅಷ್ಟೇ ರಿಯಲಾಗಿ ಚೆನ್ನಾಗಿ ಕಾಣ್ತಿದ್ರು ಸೀರಿಯಲಲ್ಲಿ ನೋಡೋದಕ್ಕಿಂತ. ನಾನು ಯಾರನ್ನೂ ಮಾತಾಡಿಸ್ಲಿಲ್ಲ. ಹಂಗಾಗಿ ದೇವಸ್ಥಾನ ಓಪನ್ನೂ ಆಗಿರಲಿಲ್ಲ. ಅಯ್ಯೋ, ದೇವಸ್ಥಾನ ಓಪನ್ ಆಗಿಲ್ವಲ್ಲ ಅಂತ ಇನ್ನೂ ಎಲ್ಲ ರೆಡಿ ಮಾಡ್ತಿದ್ರು. ದೇವಿಗೆ ಹೂವಿನ ಅಲಂಕಾರ ಮಾಡೋದಕ್ಕೆ ಆ ಕಡೆ ಎಲ್ಲ ರೆಡಿ ಮಾಡ್ತಿದ್ರು. ಇನ್ನೂ ತುಂಬಾ ಲೇಟ್ ಆಗ್ತಿತ್ತು. ಅಂದರೆ ಒಳಗಡೆ ಅಲಂಕಾರ ಮಾಡ್ತಿದ್ರು. 500 ಒಳಗಡೆ ಅಲಂಕಾರ ಮಾಡ್ತಿದ್ರು.
ಇವರು ಹೂವೆಲ್ಲ ಒಳಗಡೆ ಕೊಡ್ತಿದ್ರು. ರೆಡಿ ಮಾಡಿ ಮಾಡಿ ಅವರೆಲ್ಲ ಅಲಂಕಾರ ಮಾಡ್ತಿದ್ರು. ನಾವು ಸ್ವಲ್ಪ ಮುಖ ಕಾಣಿಸಿದ್ರು ಸಾಕು, ದರ್ಶನ ಆದರೂ ಸಾಕು ಅಂತ ಅಂದ್ಕೊಂಡಿದ್ವಿ. ಅವ್ರು ಸ್ವಲ್ಪನೇ ತೆಗೆಯೋದು, ಮುಚ್ಚಿಬಿಡೋದು ಆ ಥರ ಮಾಡ್ತಿದ್ರು. ಅಲ್ಲಿಗೂ ದರ್ಶನ ಆಯಿತು. ನಾವು ಕಾಯ್ಕೊಂಡು ಸ್ವಲ್ಪ ಹೂವೆಲ್ಲ ಕೊಡೋಕೆ ತೆಗೆದಾಗ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ದರ್ಶನ ಮಾಡಿಕೊಂಡೇ ಬಂದ್ವಿ. ಆದರೆ ಫುಲ್ ಓಪನ್ ಮಾಡಲಿಲ್ಲ. ಇನ್ನೂ ಲೇಟ್ ಆಗುತ್ತೆ ಅಂತ ಅಂದರು. ಅದಕ್ಕೆ ಲೇಟ್ ಆಗಿಬಿಡುತ್ತಲ್ಲ ಅಂತ ನಾನು ಬೆಲ್ಲದ ದೀಪ ಬೆಳಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದೆ. ಅಮ್ಮನವ್ರಿಗೆಲ್ಲ ಬೇವಿನ ಸೊಪ್ಪು ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೆ ನಾನು ಬೇವಿನ ಸೊಪ್ಪನ್ನು ತಗೊಂಡೋಗಿದ್ದೆ. ಬೇವಿನ ಸೊಪ್ಪು, ಮಲ್ಲಿಗೆ ಹೂವು ಎಲ್ಲ ಇಟ್ಟು ಬೆಲ್ಲದ ದೀಪನ ಬೆಳ್ಕೊಂಡು ಬಂದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದು ಫಸ್ಟು ಒಂದು ಹಳೇದು ಚಿಕ್ಕದಾಗಿ ಗುಡಿ ಥರ ಇತ್ತು. ಈಗಂತೂ ಚೌಟ್ರಿ ಇದೆ, ಎಲ್ಲ ಚೆನ್ನಾಗಿದೆ. ಕಲ್ಯಾಣಿ ಇದೆ, ಅಲ್ಲೇ ನವಗ್ರಹ ಇದೆ, ಮತ್ತು ಮದುವೆಗಳು ಮಾಡೋದಕ್ಕೆ ಮಂಟಪ ಇದೆ, ಅಶ್ವತ್ಥ ಕಟ್ಟೆ ಇದೆ, ಎಲ್ಲ ಚೆನ್ನಾಗಿದೆ. ಸೂಪರಾಗಿ ಮಾಡಿದ್ದಾರೆ ದೇವಸ್ಥಾನ ಅಂತೂ. ಶಿಖರನೂ ಅಷ್ಟೇ, ಮುಂದೆ ಸ್ಪೇಸು ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಸೀರಿಯಲ್ಸು ಇಲ್ಲಿ ಶೂಟ್ ಮಾಡ್ತಿರ್ತಾರೆ. ಯಾವುದ್ಯಾವುದೋ ಟಿ ವಿಯಲ್ಲಿ ಬಂದಾಗೆಲ್ಲ ಅಂದ್ಕೊತಿರ್ತೀವಿ, ಓ ಇದು ಪಟಾಲಮ್ಮನ ದೇವಸ್ಥಾನ ಹತ್ರ ಶೂಟ್ ಮಾಡಿರೋದು ಅಂತ. ಮಾಡ್ತಾ ಇರ್ತಾರೆ ಸೀರಿಯಲ್ಸ್ ಅಂತೂ, ಒಂದಲ್ಲ ಒಂದು ತೆಗಿತಾನೆ ಶೂಟ್ ಮಾಡ್ತಾನೆ ಇರ್ತಾರೆ ಯಾವಾಗ್ಲೂ. ಸರಿ, ನಮ್ಮೂರು ಅರ್ಧೇಶಗಿರಿ ಎಷ್ಟು ಟೆಂಪಲ್ ತುಂಬ ಚೆನ್ನಾಗಿದೆ. 6 ಕಿಲೋಮೀಟರ್ ಆಗುತ್ತೆ. ಟೋಲ್ ಇದೆಯಲ್ಲ, 6 ಕಿಲೋಮೀಟರ್ ಆಗುತ್ತೆ. ಟೋಲ್ ಇದೆಯಲ್ಲ, ಇವ್ರನ್ನೆಲ್ಲ ಹಿಡ್ಕೊಂಬಿಡ್ತೀನಿ. ಇವ್ರನ್ನೆಲ್ಲ ಹಿಡ್ಕೊಂಬಿಡೋಣ ಅನಿಸುತ್ತೆ.
ನವಗ್ರಹಗಳಿಗೆ 9 ಸುತ್ತು ಹಾಕಾದ್ಮೇಲೆ ರಿವರ್ಸ್ ಒಂದು ಸುತ್ತು ಬರಬೇಕಂತ, ಅಂದರೆ ಉಲ್ಟಾ ಒಂದು ಸುತ್ತು ಬರಬೇಕು ಅಂತ ಹೇಳ್ತಾರೆ. ಹಂಗಾಗಿ ನಾನು 9 ಪ್ರದಕ್ಷಿಣೆ ಸೀದಾ ಹಾಕಿ, ಒಂದು ಪ್ರದಕ್ಷಿಣೆನ ಉಲ್ಟಾ ಹಾಕಿ, ಮತ್ತು ಅದಕ್ಕೆ ಬೆನ್ನು ತೋರಿಸ್ಕೊಂಡು ಬರಬಾರ್ದಂತೆ. ಹಿಂದೆ ಈ ಥರ ಹಿಂದೆ ತಿರ್ಕೊಂಡು ಬರಬೇಕಂತೆ ಫ್ರೆಂಡ್ಸ್. ಅಂದರೆ ಯಾವುದೇ ಗ್ರಹ ನಮ್ಮ ಜೊತೆ ಬರಬಾರ್ದು ಅಂತ ಉದ್ದೇಶ ಅಂತ ಅದ್ರ ಉದ್ದೇಶ ಅಂತ ಹೇಳ್ತಾರೆ. ಅಂದರೆ ಹಿಂದೆ ತಿರ್ಕೊಂಬರೋದು, ಯಾವುದೇ ಗ್ರಹಗಳು ನಮ್ಮ ಹಿಂದೆ ಬರಬಾರ್ದು, ಅವರಲ್ಲೇ ಇರಲಿ ಅನ್ನೋ ಉದ್ದೇಶ ಅಂತೆ. ಹಾಗೆ ಸಾಮಾನ್ಯವಾಗಿ ನೋಡಿ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಮಸ್ಕಾರ ಹಾಕ್ಕೊಂಡು ಹಿಂದೆ ತಿರ್ಕೊಂಡು ಬರ್ತೀವಿ ನಾವು. ಒಂದೊಂದು ಸಾರಿ ಒಬ್ಬೊಬ್ರು ಆ ಥರ ಮಾಡ್ತಿರ್ತಾರೆ ಗೊತ್ತಿಲ್ಲದೆ ಇರೋ. ಅಂದರೆ ನವಗ್ರಹಗಳಿಗೆ ಪೂಜೆ ಮಾಡುವಾಗ ಮಾತ್ರ ಆ ಥರ ಬರಬೇಕಂತೆ. ಬೇರೆ ದೇವ್ರುಗಳಿಗೆ ಪೂಜೆ ಮಾಡುವಾಗ ಮಾಮೂಲಿ ನಾವು ಬೆನ್ನು ಮಾಡಿಬಿಟ್ಟೆ ಬರಬೇಕಂತೆ, ಬೆನ್ನು ಮಾಡಿಕೊಂಡೇ ಬರಬೇಕಂತೆ. ಯಾಕೆಂದರೆ ದೇವರು ನಮ್ಮ ಜೊತೆ ಬರಲಿ ಅಂತ. ಒಬ್ಬೊಬ್ಬರು ಯಾವ ದೇವ್ರಿಗೆ ನಮಸ್ಕಾರ ಮಾಡಿದ್ರು ಹಿಂದೆ ತಿರ್ಕೊಂಡು ಬರ್ತಿರ್ತಾರೆ. ಅದು ಅದೇ ಈ ಥರ ವಿಷಯಗಳೆಲ್ಲ ಚೆನ್ನಾಗಿ ತಿಳ್ಕೊಂಡಿರಬೇಕು. ಹಂಗೆ ಅಲ್ಲಿ ಬಿಗ್ ಬಾಸಲ್ಲಿ ಇದ್ರಲ್ವ, ಅವರು ಸೂರಜ್ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಚೆನ್ನಾಗಿ ಮಾತಾಡಿದ್ರು ಅವರು. ಮತ್ತು ನಮ್ಮೂರಲ್ಲೆಲ್ಲ ಶೂಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ, ಬಂದು ಶೂಟ್ ಮಾಡಿ ಅಂತ ಕೂಡ ಹೇಳಿದೆ. ಅವರು ನಮ್ಮ ಡೈರೆಕ್ಟರ್ಗೆ ಹೇಳ್ತೀನಿ ಅಂತ ಅಂದರು. ಹಂಗಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಪಕ್ಕದಲ್ಲಿ ಗಂಗಮ್ಮನ ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಅಲ್ಲಿ ಮತ್ತು ಡೈಲಿ ಪ್ರಸಾದ, ಅಂದರೆ ಶುಕ್ರವಾರ ಹೋದರೆ ಪ್ರಸಾದ ಎಲ್ಲ ಊಟನೇ ಸಿಗ್ತಿತ್ತು. ಇವತ್ತು ಹಂಗಾಗಿ ಏನೂ ಸಿಗಲಿಲ್ಲ. ಬಂದು ರೊಟ್ಟಿ ಹಾಕ್ಕೊಂಡು ತಿಂದ್ಬಿಟ್ಟು, ರವೆ ರೊಟ್ಟಿ. ಮತ್ತು ಅಷ್ಟರಲ್ಲಿ ಮಧ್ಯಾಹ್ನನೇ ಆಯಿತು. ಅಷ್ಟರಲ್ಲಿ ಆಗಿಲ್ಲ, ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಇತ್ತು ಮಾಡಿಕೊಂಡು, ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಟ್ಬಿಡೋಣ. ಏನೋ ತರಕಾರಿ ತಂದೇ ಇಲ್ಲ ಇನ್ನೂ, ಇವತ್ತು ತರಲಿಲ್ಲ. ಹಂಗಾಗಿ ಮನೆ ಹತ್ರನೇ ನುಗ್ಗೆ ಸೊಪ್ಪಿತ್ತು, ನುಗ್ಗೆ ಸೊಪ್ಪು ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಂತೂ ತುಂಬಾ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ತೊಗರಿಬೇಳೆ, ನುಗ್ಗೆ ಸೊಪ್ಪು ಎಲ್ಲ ವಾಶ್ ಮಾಡಿಬಿಟ್ಟು ಹಾಕ್ಬಿಟ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಸಾಂಬಾರು ಪೌಡರ್, ಧನಿಯಾ ಪೌಡರ್, ಉಪ್ಪು, ಒಂದು ಸ್ವಲ್ಪ ಎಣ್ಣೆ, ಕರಿಬೇವು ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಬೇಳೆ ನುಣ್ಣಗೆ ಬೇಯಬೇಕು ಅಂದರೆ ಒಂದು 5-6 ವಿಷಲ್ ಹಾಕ್ಸ್ಕೊಂಬಿಟ್ಟು ಎಲ್ಲ, ಮತ್ತು 5-6 ವಿಷಲ್ ಹಾಕ್ಸ್ಕೊಂಡ್ರೆ ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ಬೆಂದಿರುತ್ತೆ. ಮತ್ತು ಸ್ವಲ್ಪ ನೀರು ಹಾಕಿ ಕುದಿಸಿ ಒಗ್ಗರಣೆ ಮಾಡಿದ್ರೆ ಸೂಪರಾಗಿರುತ್ತೆ. ತುಂಬ ಬೇಗನೂ ಆಗುತ್ತೆ, ತುಂಬ ಈಸಿಯಾಗೂ ಆಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಬೇಗ ಆಗುತ್ತೆ, ಚೆನ್ನಾಗೂ ಇರುತ್ತೆ ಅಂತ ನಾನು ಈ ಮಧ್ಯಾಹ್ನ ಈ ಸಾಂಬಾರನ್ನ ಮಾಡಿ ಇಟ್ಟೆ. ಹಾಗೆ ಅನ್ನನೂ ಮಾಡಿ ಇಟ್ಬಿಟ್ಟೆ. ಇನ್ನು ರಾತ್ರಿ ಲೇಟ್ ಅಲ್ವಾ ಊಟ ಮಾಡೋದು, 9 ಗಂಟೆ ಆಗುತ್ತೆ ಊಟ ಮಾಡೋಷ್ಟರಲ್ಲಿ. ಇನ್ನು ಏನು ಟೆನ್ಷನ್ ಇಲ್ಲ, ರಾತ್ರಿ ಈಗ ಅಡುಗೆದು ಸ್ವಲ್ಪ ಮುದ್ದೆ ಮಾಡಿಕೊಂಡ್ರೆ ಆಯಿತು ಅಂತ ಮಧ್ಯಾಹ್ನ ಈ ಥರ ಮಾಡಿಟ್ಟೆ. ಅಷ್ಟರಲ್ಲಿ ನಾನು ಎಷ್ಟಪ್ಪ 11 ಗಂಟೆಲೇನೋ ಊಟ ಮಾಡಿದ್ದು. ಸಾಂಬಾರು ಮಾಡಿದೆ, ಬಿಸಿ ಬಿಸಿ ಅನ್ನನೂ ಮಾಡಿಟ್ಟಿದ್ದೆ ಅಲ್ವಾ, ಸಾಂಬಾರು ಘಮ್ ಅಂತಿತ್ತು. ಹಾಗೆ ಸ್ವಲ್ಪ ಊಟನೂ ಮಾಡಿಕೊಂಡೆ. ಮಧ್ಯಾಹ್ನ 2 ಗಂಟೆ 2:15 ಆಗಿತ್ತು ಅನಿಸುತ್ತೆ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ಮಂಗಳವಾರದ ಈ ವ್ಲಾಗ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.